ಅತಿಯಾಗಿ ನಂಬುವುದು, ಅತಿಯಾಗಿ ಪ್ರೀತಿಸುವುದು ಮತ್ತು ಅತಿಯಾಗಿ ಆಶಿಸುವುದರ ಫಲಿತವಾಗಿ ಬರುವ ನೋವು ಕೂಡ ಅತಿಯಾಗೇ ಇರುತ್ತದೆ. ಕಾಯ ಆಗದೇ ಇರುವವರು ಮತ್ತು ಗತ ಜೀವನ ಇಲ್ಲದೇ ಇರುವವರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ಅದರಲ್ಲಿ ನೀನು ಹೊಸಬನೂ ಅಲ್ಲ, ನಾನು ಹಳಬನೂ ಅಲ್ಲ. ಅಭ್ಯಾಸದಲ್ಲಿ ತಪ್ಪುಗಳು ನಡೆಯಬಹುದೇನೋ, ಆದರೆ ತಪ್ಪುಗಳೇ ಅಭ್ಯಾಸವಾಗಬಾರದು. ನಿನ್ನಲ್ಲಿ ದೌರ್ಬಲ್ಯವಿಲ್ಲದೆ ಯಾವುದೇ ಸಮಸ್ಯೆ ಬರುವುದಿಲ್ಲ. ಹಾಗೆ ನಿನ್ನಲ್ಲಿ ಧೈರ್ಯವಿಲ್ಲದೆ ಯಾವುದೇ ಸಮಸ್ಯೆ ಪರಿಹಾರವಾಗುವುದಿಲ್ಲ. ನಾವು ಶುರು ಮಾಡಿದ ಕಾರ್ಯ ಒಳ್ಳೆಯದು ಅಂತ ನಂಬಿಕೆ ಉಂಟಾದಾಗ ಎಷ್ಟೇ ಅಂತರಾಯಗಳು ಎದುರಾದರೂ ಸರಿ, ಎದೆಗುಂದಬೇಡಿ, ಧೈರ್ಯವಾಗಿ ಮುನ್ನುಗ್ಗಿ. ಮನಃಶಾಂತಿಗೋಸ್ಕರ ವ್ಯಸನಿಗಳಿಗೆ ಗುಲಾಮಗಳಾಗಿ ಜೀವನವನ್ನು ವ್ಯರ್ಥ ಮಾಡಿಕೊಳ್ಳುವುದು ಮೂರ್ಖರ ಒಂದು ಲಕ್ಷಣ. ಎದುರು ನೋಡುವ ಸಹನೆ ನಿಮಗಿದ್ದರೆ ನಿಮ್ಮಿಂದ ದೂರವಾದ ಪ್ರತಿಯೊಂದು ಬೇರೆ ರೂಪದಲ್ಲಿ ನಿಮಗೆ ಲಭ್ಯವಾಗುತ್ತದೆ. ಪ್ರೇಮವನ್ನು ಅನುಭವಿಸಿ ದ್ವೇಷವನ್ನು ಹಂಚುವ ಮನುಷ್ಯರು ಹಾಲು ಕುಡಿದು ವಿಷವನ್ನು ಕಕ್ಕುವ ಸರ್ಪದ ಹಾಗೆ. ಅಂಥವರಿಂದ ದೂರ ಇರುವುದು ಒಳ್ಳೆಯದು. ಮುದ್ದಾಡಿದರೂ ಅತಿ ಗಾಯವನ್ನೇ ಮಾಡುತ್ತದೆ, ಮರವನ್ನು ಕಡಿದರೂ ನೆರಳನ್ನೇ ಕೊಡುತ್ತದೆ. ಹಾಗೆ ನಾವು ಎಷ್ಟೇ ಮಾಡಿದರೂ ಏನೇ ಮಾಡಿದರೂ ಯಾರ ಗುಣ ಅವರದೇ, ಬದಲಾಗುವುದಿಲ್ಲ. ಕೊಡುತ್ತಿದ್ದರೆ ಬರುತ್ತಾನೇ ಇರುತ್ತದೆ. ಜ್ಞಾನವಿರಲಿ, ಹಣವಿರಲಿ, ಪ್ರೇಮವಿರಲಿ, ಯಾವುದೇ ಆಗಲಿ, ಇದು ಪ್ರಕೃತಿಯ ನಿಯಮ. ಹೇಳು, ಎದ್ದೇಳು, ಎದ್ದು ನಿಲ್ಲು ಧೈರ್ಯವಾಗಿ. ನಿನ್ನ ಭವಿಷ್ಯತ್ತಿಗೆ ನೀನೇ ಜವಾಬ್ದಾರಿ. ನಿನಗೆ ಬೇಕಿರುವ ಶಕ್ತಿ, ಯುಕ್ತಿ ಎಲ್ಲವೂ ನಿನ್ನಲ್ಲೇ ಇದೆ. ಯಾವುದೇ ಕೆಲಸ ಕಷ್ಟಪಟ್ಟರೆ ಪೂರ್ತಿಯಾಗುತ್ತದೆ. ಕನಸು ಕಾಣುತ್ತಿದ್ದರೆ ಅಣುವಿನಷ್ಟು ಕೂಡ ಒಂದೇ ಸಾಗುವುದಿಲ್ಲವೆಂದು ನೆನಪಿಟ್ಟುಕೊಳ್ಳಿ. ಉನ್ನತವಾದ ಅವಕಾಶಗಳು ಬಂದಾಗ ಎಲ್ಲರೂ ಏನಾದರೂ ಒಂದು ಸಾಧನೆ ಸಾಧಿಸಬಲ್ಲರು. ಆದರೆ ಯಾವುದೇ ಅವಕಾಶಗಳು ಇಲ್ಲದಿರುವಾಗ ಏನಾದರೂ ಸಾಧಿಸುವವನೇ ಎಲ್ಲರಿಗಿಂತ ಉನ್ನತವಾಗಿರುವನು. ಯಾವುದೇ ಬಾಂಧವ್ಯ ಕಳೆದುಕೊಳ್ಳುವುದಕ್ಕೆ 1 ನಿಮಿಷ ಸಾಕು, ಆದರೆ ತಿರುಗು ಸಂಪಾದಿಸುವುದಕ್ಕೆ ನಿನ್ನ ಜೀವನ ಕಾಲವು ಸಾಕಾಗುವುದಿಲ್ಲ. ಪ್ರೇಮದಿಂದ ಮಾತನಾಡಿಸುವ ದಿನಗಳು ಹೋಗಿ ಕೇವಲ ಅವಶ್ಯಕತೆಗಾಗಿ ಮಾತ್ರವೇ ಮಾತನಾಡಿಸುವ ದಿನಗಳು ಬಂದಿವೆ ಎಂದು ಕಾಲಗಳಿದಿವ. ಹೇಗೆ ಬದುಕಬೇಕು ಮತ್ತು ಹೇಗೆ ಬದುಕಬಾರದು ಅನ್ನುವುದು ಗೊತ್ತಾಗುವುದಕ್ಕೆ ಪ್ರವಚನಗಳೇ ಕೇಳಬೇಕಿದೆ. ಕೇಳಬೇಕಾಗಿಲ್ಲ. ನಮ್ಮ ಜೀವನದಲ್ಲಿ ಎದುರಾಗಿರುವ ಅನುಭವಕ್ಕೆ ಸಾಕು. ಜೀವನ ಯಾವಾಗಲೂ ನೀನು ಎದುರು ನೋಡುವ ಹಾಗೆ ಬದಲಾಗುವುದಿಲ್ಲ, ಆದರೆ ನೀನು ನೋಡುವ ವಿಧವಾಗಿ ಬದಲಾಯಿಸಿಕೊಳ್ಳಬಹುದು. ಅದು ಕೂಡ ನೀನು ಪ್ರಯತ್ನಿಸಿದರೆ. ಇವೆಲ್ಲವುಗಳಲ್ಲಿ ನಿಮಗೆ ಇಷ್ಟವಾದ ಸೂಕ್ತಿಯನ್ನು ಕಮೆಂಟ್ ಮುಖದಲ್ಲಿ ತಿಳಿಸಿ. ಶಾಂತಿಯಿಂದ ಇರಿ, ಸಮಾಧಾನದಿಂದ ಇರಿ.